ದೊಡ್ಡ ದರೋಡೆ ಇದು. ರಾಬರಿ ಪ್ರಕರಣದ ಬೆಳಕಿಗೆ ಬಂದಿರೋದೇ ಬಹುದೊಡ್ಡ ರಣರೋಚಕ ಕತೆ. ಕಂಟೈನರ್ ರಾಬರಿ ಆದ ಬಳಿಕ ಸಂದೀಪ್ ಪಾಟೀಲ್ ಅಪಹರಣ. ಕಿಶೋರ್ ಸಹಚರರಿಂದ ನಾಸಿಕ್ ಮೂಲದ ಸಂದೀಪ್ ಕಿಡ್ನಾಪ್ ಮಾಡಿರುವಂತದ್ದು. ಅದರಲ್ಲೂ ಕೂಡ 1.5 ತಿಂಗಳು ಒತ್ತೆಯಾಳಾಗಿಸಿಕೊಂಡು ಸಂದೀಪ್ಗೆ ಚಿತ್ರಹಿಂಸೆಯನ್ನ ಕೂಡ ಕೊಡಲಾಗಿದ್ದಂತೆ 1.5 ತಿಂಗಳು ಕಂಟೈನರ್ ಹೈಜಾಕ್ಗೆ ನೀನೇ ಕಾರಣ ಅಂತ ಟಾರ್ಚರ್ ಕೊಟ್ಟಿದ್ದಾರೆ. ಇನ್ನು ಕಂಟೈನರ್ ಹೈಜಾಕ್ಗೆ ನೀನೇ ಪ್ರಮುಖ ಕಾರಣ ಅಂತ ಈ ಟಾರ್ಚರ್ ಕೊಟ್ಟಿರೋದು. ಆ ಬಳಿಕ ಸಂದೀಪ್ ಪಾಟೀಲ್ನ ಬಿಟ್ಟು ಕಳಿಸಿದ್ದ ಕಿಶೋರ್ ಸಹಚರರು. ಜೊತೆಗೆ ಈ ಸಂಬಂಧ ನಾಸಿಕ್ ಠಾಣೆಯಲ್ಲಿ ಸಂದೀಪ್ ಪಾಟೀಲ್ ಪ್ರಕರಣ ದಾಖಲಾಗಿದೆ. 400 ಕೋಟಿ ಹಣದ ವಾಹನ ಅಪಹರಿಸಿರುವುದು ಉಲ್ಲೇಖ. ಸಂದೀಪ್ ದೂರಿನನ್ವಯ 4 ಬಂಧಿಸಿ ಇಬ್ಬರಿಗೆ ತಲಾಶನ್ನ ಕೂಡ ನಡೆಸಲಾಗ್ತಾ ಇದೆ. ಇಲ್ಲಿ ಗಮನಿಸೋದಾದ್ರೆ ಕಿಡ್ನಾಪ್ ಮಾಡಿ 1.5 ತಿಂಗಳು ಇಟ್ಕೊಂಡು ಚಿತ್ರಹಿಂಸೆಯನ್ನ ನೀಡಿ ಈ ಒಂದು ಕಿಡ್ನಾಪ್ಗೆ ಸಪೋರ್ಟ್ ಮಾಡಿದಂಥವ್ರನ್ನ ಕೂಡ ಇದೀಗ ಪೊಲೀಸರು ಬಹಳಷ್ಟು ತನಿಖೆಯನ್ನ ನಡೆಸಬೇಕಾಗಿದೆ. ಇಬ್ಬರ ಬಂಧನದ ಬಳಿಕ ದರೋಡೆಯ ಸತ್ಯಾಸತ್ಯತೆ ಬೆಳಕಿಗೆ ಬರಲಿದೆ. ಗಮನಿಸೋದಾದ್ರೆ ಈ ವರ್ಷದ ಮೊದಲ ದೇಶ ಕಂಡಂಥ ಅತಿದೊಡ್ಡ ದರೋಡೆ ಈ ಒಂದು ಪ್ರಕರಣ. ಸದ್ಯಕ್ಕೆ ಈ ಪ್ರಕರಣ ರಾಜ್ಯಾದ್ಯಂತ ತೀವ್ರ ಸಂಚಲನವನ್ನೇ ಸೃಷ್ಟಿ ಮಾಡಿಬಿಟ್ಟಿದೆ. ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಗೋವಾ ಈ 3 ರಾಜ್ಯಗಳ ಪೊಲೀಸ್ ವ್ಯವಸ್ಥೆಯನ್ನೇ ಈ ಘಟನೆ ಮತ್ತಷ್ಟು ಅಲರ್ಟ್ ಆಗುವಂತೆ ಮಾಡಿದೆ. ಇನ್ನು ಗೋವಾದಿಂದ ಮಹಾರಾಷ್ಟ್ರಕ್ಕೆ ಸಾಗಿಸ್ತಾ ಇದ್ದ ಸುಮಾರು 400 ಕೋಟಿ ನಗದು ತುಂಬಿದ 2 ಕಂಟೈನರ್ಗಳು ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಚೋಡ್ಲಾ ಘಾಟ್ ಪ್ರದೇಶದಲ್ಲಿ ಹೈಜಾಕ್ ಆಗಿರೋದು ಇದೀಗ ಬಹಳಷ್ಟು ತಡವಾಗಿ